ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ಪ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ದಕ್ಷಿಣ ದಿಕ್ಕಿನ ಅಧಿಪತಿಯಾದ ಯಮನನ್ನ ಸ್ತುತಿಸುವಂತಹ ಒಂದು ಶ್ಲೋಕ ಇದು. 2 ಶ್ಲೋಕಗಳ ಒಂದು ಗುಚ್ಛ. ಯಮನ 14 ಹೆಸರುಗಳನ್ನ ಇದು ಹೇಳ್ತದೆ. ಯಮ ಅಂದ್ರೆ ಎಲ್ಲರನ್ನೂ ಕಟ್ಟಿ ಹಾಕುವವನು ಅಂತ ಅರ್ಥ. ಧರ್ಮರಾಜ ಅಂದ್ರೆ ಧರ್ಮದ ದೇವತೆ ಅಂತ ಅರ್ಥ. ಮೃತ್ಯು ಮತ್ತು ಅಂತಕ ಇವೆರಡಕ್ಕೂ ಕೂಡ ನಮಗೆ ಮೃತ್ಯುವನ್ನ ಕೊಡುವಂಥವನು ಅಂತಾನೆ ಅರ್ಥ. ವೈವಸ್ವತ ಅಂದ್ರೆ ಸೂರ್ಯನ ಮಗ. ಕಾಲ ಅಂದ್ರೆ ಕಾಲದ ನಿಯಾಮಕ. ಮತ್ತೆ ಸರ್ವಭೂತ ಕ್ಷಯ, ಎಲ್ಲ ಪ್ರಾಣಿಗಳ ಕ್ಷಯಕ್ಕೂ ಕಾರಣ. ಔದುಂಬರ ಅಂದ್ರೆ ಅತ್ತಿ ಗಿಡ ಅಂತ ಅರ್ಥ ಇದೆ. ಆದ್ರೆ ಯಮನಿಗೆ ಔದುಂಬರ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಾಗೋದಿಲ್ಲ. ಹಾಗೆ ದಧ್ನ ಅನ್ನುವ ಹೆಸರಿನ ಅರ್ಥವೂ ಕೂಡ ಗೊತ್ತಾಗೋದಿಲ್ಲ. ನೀಲ ಅಂದ್ರೆ ಆತ ನೀಲವರ್ಣವುಳ್ಳವನಾದ್ರಿಂದ ನೀಲ ಅಂತ ಅವನನ್ನು ಹೇಳ್ತಾರೆ. ಪರಮೇಷ್ಠಿ ಅಂದ್ರೆ ಶ್ರೇಷ್ಠವಾದ ಸ್ಥಾನದಲ್ಲಿ, ಪರಮ ಅಂದ್ರೆ ಶ್ರೇಷ್ಠ, ಅದರಲ್ಲಿ ಷ್ಠಿ ಅಂದ್ರೆ ಇರುವವನು. ಮುಂದೆ ವೃಕೋದರ ಅಂದ್ರೆ ಸೂಕ್ಷ್ಮವಾದಂಥ ತೋಳದಂಥ ಹೊಟ್ಟೆ ಇರುವವನು ಅಂತ ಅರ್ಥ ಆಗ್ತದೆ. ಯಮನಿಗೂ ಆ ಹೆಸರು ಯಾಕೆ ಬಂದಿದೆಯೋ ಗೊತ್ತಾಗೋದಿಲ್ಲ. ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ. ಚಿತ್ರ ಮತ್ತು ಚಿತ್ರಗುಪ್ತರು ಅಂತ ಯಮನ ಇಬ್ಬರು ದೂತರು ಕೂಡ ಇದ್ದಂತೆ ಕಾಣಿಸ್ತಾರೆ. ಅದರಂತೆ ಯಮನಿಗೂ ಕೂಡ ಆ 2 ಹೆಸರುಗಳು ಇದ್ದಂತೆ ಕಾಣಿಸ್ತವೆ. ಹೀಗೆ ಒಟ್ಟು 14 ಹೆಸರುಗಳಿರುವಂತಹ ಯಮನನ್ನ ಸ್ತುತಿಸಬೇಕು. ಉಡುಪಿ ಕಡೆಯಲ್ಲಿ ದಿಕ್ಕುಗಳಿಗೆ ನಮಸ್ಕಾರ ಮಾಡುವಾಗ ದಕ್ಷಿಣ ದಿಕ್ಕಿಗೆ ನಮಸ್ಕಾರ ಮಾಡುವ ಪ್ರಸಂಗದಲ್ಲಿ ಈ ಶ್ಲೋಕವನ್ನು ಹೇಳುವುದು ಕಂಡು ಬರ್ತದೆ. ಉಡುಪಿ ಕಡೆ ಅಲ್ಲದೆ ಬೇರೆ ಕಡೆಯೂ ಇದ್ದಿರಬಹುದು. ನನ್ನ ಗಮನಕ್ಕೆ ಬಂದ ಹಾಗೆ ಉಡುಪಿ ಕಡೆಯಲ್ಲಿ ಕಂಡು ಬಂದಿದೆ. ಅದು ಒಂದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ಈ ಒಂದು ಶ್ಲೋಕ ಪ್ರಸಿದ್ಧವಾದ ಶ್ಲೋಕವೇ ಇದು. ಆದರೆ ಶ್ಲೋಕ ಎಲ್ಲಿಯದು ಏನು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಈ ಔದುಂಬರ, ದಧ್ನ ಇತ್ಯಾದಿ ಹೆಸರುಗಳು ಯಮನಿಗೆ ಯಾಕೆ ಬಂದವು ಅಂತ ಕೂಡ ಗೊತ್ತಾಗೋದಿಲ್ಲ. ಇದರ ಬದಲು ಬೇರೊಂದು ಶ್ಲೋಕವನ್ನ ಹೇಳಬಹುದು ಅಂತ ನನಗೆ ಕಾಣಿಸಿತು. ವಸ್ತುತಃ ನಾವು ಮಾಡ್ತಿರುವಂತಹ ಸಂಧ್ಯಾ ವಂದನೆ, ದೇವರ ಪೂಜೆ ಮತ್ತೆ ಶ್ರಾದ್ದ ಇತ್ಯಾದಿ ಎಲ್ಲವೂ ಕೂಡ ಹೀಗೆ ಕ್ರಮವಾಗಿ ವಿಕಾಸವನ್ನ ಕಂಡುಕೊಂಡದ್ದೇ ಆಗಿದೆ. ಕ್ರಮವಾಗಿ ಅದಕ್ಕೆ ಬೇರೆ ಬೇರೆ ಮಂತ್ರಗಳನ್ನ, ಬೇರೆ ಬೇರೆ ಶ್ಲೋಕಗಳನ್ನ ಸೇರಿಸಿಯೇ ಇವತ್ತಿನ ರೂಪದಲ್ಲಿ ನಮಗದನ್ನು ಕೊಟ್ಟಿದ್ದಾರೆ. ಆದ್ರಿಂದ ಈ ಒಂದು ಶ್ಲೋಕವನ್ನು ಬಿಟ್ಟು ಬೇರೊಂದು ಶ್ಲೋಕವನ್ನು ಹೇಳಿದ್ರೆ ತಪ್ಪೇನೂ ಆಗಲಿಕ್ಕಿಲ್ಲ. ಮಹಾಭಾರತದ ವನಪರ್ವದ ಸತ್ಯವಾನ ಸಾವಿತ್ರಿ ಅವರ ಉಪಾಖ್ಯಾನದಲ್ಲಿ ಒಂದು ಶ್ಲೋಕ ಕೇಳಿಬರ್ತದೆ. ಅದು ಶ್ಲೋಕ ಮತ್ತು ಅಧ್ಯಾಯಗಳ ಸಂಖ್ಯೆ ಹೀಗಿದೆ. 297ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಅಲ್ಲಿದು 34ನೇ ಶ್ಲೋಕ. ಹಾಗೆ ದಕ್ಷಿಣ ಭಾರತದ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 298ನೇ ಅಧ್ಯಾಯ. ಅಲ್ಲಿ ಇದು 35ನೇ ಶ್ಲೋಕ. ಶ್ಲೋಕ ಎರಡೂ ಕಡೆ ಸಮಾನವಾಗಿದೆ. ಅದರಿಂದ ಶುದ್ಧ ರೂಪದಲ್ಲಿದೆ. ಮತ್ತೆ ಯಮನ ಒಂದು ಹೆಸರಿನ ನಿರ್ವಚನ ಇದರಲ್ಲಿದೆ. ಅದರಿಂದ ಈ ಶ್ಲೋಕವನ್ನು ಹೇಳುವುದು ಚೆನ್ನಾಗಿ ಕಾಣಿಸ್ತದೆ ನಮಗೆ. ಏತಾಹ ಪ್ರಜಾಹ, ಈ ಎಲ್ಲಾ ಪ್ರಜೆಗಳು ಕೂಡ ತ್ವಯಾ ನಿನ್ನಿಂದ ನಿಯಮೇನ ತಪ್ಪದೆ ಅಪವಾದವಿಲ್ಲದೆ ಸಂಯತಾಹ ಕಾಲಪಾಶದಿಂದ ನಿಯಂತ್ರಿಸಲ್ಪಟ್ಟಿದ್ದಾರೆ. ನಿಯಮ್ಯ ಚೈತಾಹ ನಿಯಸೇ ನಿಕಾಮಯ, ಹೀಗೆ ಎಲ್ಲರನ್ನೂ ಕಾಲಪಾಶದಿಂದ ನೀನು ಅವರನ್ನ ನಿಯಂತ್ರಿಸಿ, ನಯಸೆ ಕಾಲ ಬಂದಾಗ ನಿಕಾಮಯ ಯಥೇಚ್ಛವಾಗಿ ನಿನ್ನ ಇಚ್ಛೆಗೆ ತಕ್ಕಂತೆ ಅಂತ ಅರ್ಥ ಇರಬಹುದು. ಅದಕ್ಕೆ ನೀನು ಅವರನ್ನ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಿ. ಹೀಗೆ ನೀನು ಅವರನ್ನು ನಿಯಮಿಸುವುದರಿಂದ, ಎಲ್ಲರನ್ನೂ ಹತೋಟಿಯಲ್ಲಿ ಇಟ್ಕೊಂಡಿರುವುದರಿಂದ ತಥೋ ಯಮತ್ವಂ ತವದೇವ ವಿಶ್ರುತಂ, ಭಗವಂತನೇ ನಿನಗೆ ಯಮ ಅಂತ ಹೀಗೆ ಹೆಸರಿದೆ. ನಿಬೋಧ ಚೀಮಾಂ ಗಿರಮೀರಿತಾಂ ಮಯ,
ನಾನು ನಿನಗೆ ಸ್ತೋತ್ರವೊಂದನ್ನು ಮಾಡ್ತಾ ಇದ್ದೇನೆ, ಈ ಸ್ತೋತ್ರವೊಂದನ್ನು ನೀನು ಕೇಳು ಅಂತ ಸಾವಿತ್ರಿ ಆ ಯಮನಿಗೆ ಹೇಳುವಂತಹ ಶ್ಲೋಕ ಇದು. ಅದನ್ನು ನಾವು ಸಂದರ್ಭೋಚಿತವಾಗಿ ಈ ಸಂದರ್ಭದಲ್ಲಿಯೂ ಯಮನಿಗೆ ನಮಸ್ಕಾರ ಮಾಡುವಾಗಲೂ ಕೂಡ ಬಳಸ್ಕೋಬಹುದು ಅಂತ ಕಾಣಿಸ್ತದೆ. ಈ ಬದಲಾವಣೆ ಬೇಡ ಅಂತಿದ್ದವರು ಹಿಂದಿನಂತೆಯೇ ಪ್ರಸಿದ್ಧವಾದ ಆ ಶ್ಲೋಕವನ್ನೇ ಹೇಳಬಹುದು. ಆದರೂ ಈ ಥರದ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಕೆಲವು ಅವಕಾಶ ಇದೆ ಅಂತ ಅನ್ನೋದನ್ನು ನಾನು ಹಿರಿಯ ವಿದ್ವಾಂಸರ ಮೂಲಕ ಕೇಳಿ ತಿಳಿದಿದ್ದೇನೆ. ನನ್ನ ಆನ್ಹಿಕದಲ್ಲಿ ಕೂಡ ಅಂತ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇನೆ, ಮೂಲ ಉದ್ದೇಶಕ್ಕೆ ಭಂಗ ಆಗದಂತೆ. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ ಅಷ್ಟೇ.